ಜೀರಿಗೆಯನ್ನು ಹಾಕಿ ಕುದಿಸ್ಬೇಕು. ಒಂದು 2 ಚಮಚದಷ್ಟು ಇಲ್ಲ 1 ಟೀ ಸ್ಪೂನ್ ಅಷ್ಟು 1 ಟೀ ಹಾಕಿದ್ರೆ ಸ್ಪೂನ್ ಅಷ್ಟು ಸಾಕು. ಬೀಟ್ರೂಟ್ ಅನ್ನ ರಕ್ತ ಶುದ್ಧತೆಗೆ ಕೂಡ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಮತ್ತೆ ಈಗ ಇದಕ್ಕೆ ಒಂದು 4 ರಿಂದ 5 ಕಿರಾತಕಡ್ಡಿಯನ್ನ ಹಾಕ್ಬೇಕು. ಕಾಲು ಚಮಚದಷ್ಟು ಜೀರಿಗೆ, ಇದನ್ನ ಒಂದು 2 ಕುದಿ ಬರುವವರೆಗೂ ಹೀಗೆ ಬೇಯಿಸಬೇಕು. ವೀಕ್ಷಕರೇ, ಈ ಒಂದು ಏನು ನಾವು ಇವತ್ತು ಕಷಾಯವನ್ನು ಬೀಟ್ರೂಟನ್ನು ಹಾಕಿಬಿಟ್ಟು ಮಾಡ್ತಾ ಇದ್ದೀವಿ ಮತ್ತು ಕಿರಾತಕಡ್ಡಿಯನ್ನು ಹಾಕಿ ಮಾಡ್ತಾ ಇರುವಂಥ ಕಷಾಯ ತುಂಬ ಒಂದು ಈ ಹುಳುಕಜ್ಜಿ ಇಸುಬಿಗೆ ಒಂದು ಒಳ್ಳೆಯ ಅಮೃತನೇ ಅಂತ ಹೇಳ್ಬೋದು. ಅಂಥ ಒಂದು, ಯಾಕಂದರೆ ಹೊಟ್ಟೆಗೆ ನಾವು ಇದನ್ನು ಸೇವಿಸಿದಾಗ ಹೊಟ್ಟೆಯಲ್ಲಿರುವಂಥ ಟಾಕ್ಸಿನ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ವಿಷಜಂತುಗಳು ಏನಿರುತ್ತೆ ನಮ್ಮ ಹೊಟ್ಟೆಯಲ್ಲಿರುವಂಥದ್ದನ್ನು ಅದು ಹೊರಹಾಕುತ್ತೆ. ಮತ್ತು ಅದಲ್ಲದೆ ಹೀಲ್ ಆಗಲಿಕ್ಕೆ ಅಂದರೆ ಆದಷ್ಟು ಬೇಗ ಒಣಗಿಸುವಂಥ ಒಂದು ಏನು ಆ ಒಂದು ಶಕ್ತಿ ಈ ಕಷಾಯದಲ್ಲಿದೆ. ಇದನ್ನು ನಾವು ಬೆಳಿಗ್ಗೆ ಮತ್ತು ರಾತ್ರಿ ಊಟವಾದ ನಂತರ ಸೇವಿಸಬೇಕಾಗತ್ತೆ. ಆದರೆ ನಿಮಗೆ ಬೆಳಿಗ್ಗೆ ಸೇವಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ರಾತ್ರಿ ಹೊತ್ತಿನಲ್ಲಿ ಮಿನಿಮಮ್ ಒಂದು ಗ್ಲಾಸ್ನಲ್ಲಿ ನೀವು ಇದನ್ನು ಬಿಸಿಯಾಗಿ ಕುಡಿಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದನ್ನು ಕುಡಿಯೋದ್ರಿಂದ ನಿಮ್ಮ ರಕ್ತ ಶುದ್ಧಗೊಳ್ಳುತ್ತೆ. ಅದಲ್ಲದೆ ಮತ್ತು ಈ ಬೆಳಿಗ್ಗೆ ಎದ್ದು ಏನೋ ಒಂದು ಮಲಬದ್ಧತೆಯ ಸಮಸ್ಯೆಯನ್ನು ಕಾಣ್ತಾ ಇರ್ತೀರ, ಅದು ಕೂಡ ಹೊರಟೋಗುತ್ತೆ. ಈ ಇಸುಬು ಮತ್ತು ಉಳ್ಳಕಡ್ಡಿ ಕಜ್ಜಿ ಆಗೋದಕ್ಕೆ ಮುಖ್ಯವಾದಂಥ ಕಾರಣ ಮಲಬದ್ಧತೆ. ಈ ಮಲಬದ್ಧತೆಯನ್ನು ಹೋಗಲಾಡಿಸೋದಕ್ಕೆ ಇದು ಕೂಡ ಈ ಒಂದು ಕಷಾಯ ತುಂಬ ಒಳ್ಳೆಯ ಒಂದು ಪಾತ್ರವನ್ನು ವಹಿಸುತ್ತೆ. ಈಗ ಇದು ಸಿದ್ಧವಾಗ್ತಾ ಇದೆ. ಇನ್ನೊಂದು ಕುದಿ ಬಂದರೆ ಸಾಕು. ಇದನ್ನು ನಾವು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಗ್ಲಾಸನ್ನು ಕೊಡಿ. ಇದರಲ್ಲಿ ನಾವು ಜೇನುತುಪ್ಪವನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈ ಒಂದು ಜೇನುತುಪ್ಪ ಏನಿದೆ ಇದು ಮುಖ್ಯವಾಗಿ ರಕ್ತ ಶುದ್ಧತೆಯಲ್ಲಿ ಕೂಡ ಇದು ಒಂದು ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ನಾವು ಯಾವುದೇ ರೀತಿಯ ಒಂದು ಆಹಾರವನ್ನು ಸೇವಿಸ್ತೀವಿ, ಅದರಲ್ಲಿ ಜೇನುತುಪ್ಪ ಅಥವಾ ಬೆಲ್ಲವನ್ನು ನಾವು ಹಾಕಿಕೊಂಡು ಸೇವಿಸಿದಾಗ ಇದು ಮುಖ್ಯವಾದಂಥ ಒಂದು ರಕ್ತ ಶುದ್ಧತೆ ಮತ್ತು ರಕ್ತವನ್ನು ಯಾವುದೇ ರೀತಿಯ ಒಂದು ಕ್ರಿಮಿಕೀಟಗಳಾಗಲಿ ನಮ್ಮ ವಿಷಜಂತುಗಳಾಗಲಿ ಅದನ್ನು ಹೊಡೆದೋಡಿಸುವಂಥ ಒಂದು ಶಕ್ತಿ ರಕ್ತ ಕಣಗಳಿಗೆ ಬರುತ್ತೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಇದು ನೀರು ಬಾಯ್ಲ್ ಆಗ್ತಾ ಇದೆ. ಇದನ್ನು ನಾನೀಗ ಆಫ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ಇದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಬೇಕು. ಈಗ ಇದು ಸಿದ್ಧವಾಗಿದೆ. ವೀಕ್ಷಕರೇ, ಈ ಒಂದು ಹುಳುಕಡ್ಡಿ ಇಸುಬು ಮತ್ತು ಕಜ್ಜಿಗೆ ತುಂಬ ಉಪಯುಕ್ತವಾದಂಥ ಒಂದು ಕಷಾಯವನ್ನು ನಾವು ತಯಾರಿಸಿದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳಿಕೊಟ್ಟಿದ್ದೀನಿ. ಇದನ್ನು ತಮ್ಮ ಮನೆಯಲ್ಲಿ ನೀವು ಕೂಡ ಪ್ರಯತ್ನ ಮಾಡಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ಈಗ ಈ ಬೀಟ್ರೂಟ್, ಜೀರಿಗೆ, ಕಿರಾತಕಡ್ಡಿ ಹಾಗೂ ಜೇನುತುಪ್ಪವನ್ನು ಹಾಕಿ ಮಾಡಿದಂಥ ಈ ಕಷಾಯ ಸಿದ್ಧವಾಗಿದೆ. ಹುಳುಕಡ್ಡಿ, ಕಜ್ಜಿ ಮತ್ತು ಇಸುಬಿಗೆ ಮನೆಯೌಷಧ. ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್ ಪೇಸ್ಟ್, ಜೀರಿಗೆ, ಕಿರಾತಕಡ್ಡಿ ಮತ್ತು ಜೇನುತುಪ್ಪ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಬೀಟ್ರೂಟ್ ಪೇಸ್ಟ್, ಕಿರಾತಕಡ್ಡಿ, ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿ ಒಂದು ಲೋಟಕ್ಕೆ ಸೋಸಿಕೊಂಡು ಜೇನುತುಪ್ಪವನ್ನು ಮಿಕ್ಸ್ ಮಾಡಿದರೆ ಹುಳುಕಡ್ಡಿ, ಕಜ್ಜಿ ಮತ್ತು ಇಸುಬಿಗೆ ಮನೆ ಔಷಧ ಸಿದ್ಧ.